ಹಾಯ್ ಎಲ್ರಿಗೂ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು, ಹನುಮನ್ ಜಯಂತಿ ಇರೋದ್ರಿಂದ ಹನುಮದ್ ವ್ರತ ಇರೋದ್ರಿಂದ ವ್ರತನೂ ಕೂಡ ಮಾಡಿಕೊಂಡು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಹೆಸರು ಕಾಳು ಪಲ್ಯ ಮತ್ತು ಚಪಾತಿನ ಮಾಡ್ಕೊಳ್ಳೋಣ ಅಂಥೇಳಿ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಸ್ಕೂಲ್ ರಜಾ ಇತ್ತು. ಅವನಿಗೆ ಲೋಕಲ್ ಪಂಚಾಯತಿ ಎಲೆಕ್ಷನ್ ಇರೋದ್ರಿಂದ ಇವತ್ತು ರಜಾ ಇರೋದ್ರಿಂದ ನನಗೂ ಕೂಡ ಸ್ವಲ್ಪ ಕೆಲಸ ಎಲ್ಲನೂ ಕೂಡ ಮಾಡ್ಕೊಳ್ಳೋದಕ್ಕೆ ರೆಸ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ನಿಧಾನವಾಗಿ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಟಿಫನ್ಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೀನ್ಸು, ಹೆಸರು ಕಾಳು ಹಾಕಿ ಪಲ್ಯನ ಮಾಡಿಕೊಂಡು ಚಪಾತಿಗೂ ಕೂಡ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಹಾಗೆಯೇ ಈ ಪಲ್ಯನ ಮಾಡ್ತಾನೆ ಒಂದು ಇದನ್ನು ಹೇಳ್ತೀನಿ, ಕೇಳ್ತಾ ಹೋಗೋಣ ಬನ್ನಿ. ಇದು ಫ್ಯಾಕ್ಟ್ ಆಗಿರ್ಬೋದು ಅಥವಾ ಒಂದು ಸ್ಟೋರಿ ಅಂತನಾದರೂ ಅಂದ್ಕೊಳ್ಳಿ. ಯಾಕೆಂದರೆ ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯೋ ಅಂಥದ್ದಾಗಿರುತ್ತೆ. ನಾವು ಯಾರನ್ನಾದರೂ ನಂಬಿ ಕೆಲವೊಂದು ವಿಷಯಗಳನ್ನು ಹೇಳ್ತೀವಿ. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಸಂಬಂಧಿಕರಾಗಿರ್ಬೋದು. ಎಲ್ಲರ ಹತ್ರನೂ ಕೂಡ ನಮ್ಮ ಮನಸ್ಸಿನ ವೇದನೆಯನ್ನು, ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ಹೇಳ್ಕೊಳ್ತೀವಿ. ಅದನ್ನೇ ಅವರು ಒಂದು ಅನ್ವಾಂಟೆಡ್ ಆಗಿ ತೊಗೊಂಡು ನಾವು ನಮ್ಮ ಹತ್ರ ಕೇಳಿದಾಗ ತುಂಬ ಚೆನ್ನಾಗಿ ಮಾತಾಡಿರ್ತಾರೆ. ಆವಾಗ ಅದನ್ನು ತೊಗೊಂಡೋಗಿ ಒಂದಕ್ಕೆ ಎರಡನ್ನು ಸೇರಿಸಿ, ಒಂದಕ್ಕೆ ಎರಡಲ್ಲ ಒಂದಕ್ಕೆ 10 ಸೇರಿಸಿ ಇನ್ನೊಬ್ಬರ ಹತ್ರ ಹೇಳಿರ್ತಾರೆ. ಅಯ್ಯೋ, ಅವ್ರ ಮನೇಲಿ ಆ ಥರ ಇದೆ ಅಂತೆ, ಈ ಥರ ಇದೆ ಅಂತೆ, ಅವ್ರು ಆ ಥರ ಅಂತೆ, ಅವ್ರು ಈ ಥರ ಅಂತೆ ಅಂತ. ಇದನ್ನು ತುಂಬ ಜನರಲ್ಲಿ ಲೈಫಲ್ಲಿ ನೀವೆಲ್ಲರೂ ಕೂಡ ಕಂಡಿರ್ತೀರ ಅಂತ ಅಂದ್ಕೊಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಸಂಬಂಧಗಳನ್ನು ನಾವು ತುಂಬ ನಂಬಿರ್ತೀವಿ. ಫ್ರೆಂಡ್ಸ್ ಆಗಲಿ, ಸಂಬಂಧಿಕರಾಗಲಿ, ಅಥವಾ ನಮ್ಮ ಫ್ಯಾಮಿಲಿಯವರಾಗಲಿ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಂಬಿರ್ತೀವಿ. ಅಂಥವರೇ ನಮಗೆ ಈ ಥರ ಮಾಡಿದಾಗ ತುಂಬ ಮನಸ್ಸಿಗೆ ಬೇಜಾರಂತ ಅನಿಸುತ್ತೆ. ಎಲ್ಲ ಸಂಬಂಧಗಳು ಅದೇ ರೀತಿ ಇರೋದಿಲ್ಲ. ಆದರೆ ಕೆಲವೊಂದು ಸಂಬಂಧಗಳು ತುಂಬ ಅದರ ಥರ ನಾಟಕ ಮಾಡ್ತಾ ಇರುತ್ತೆ, ಆದರೆ ಹಿಂದೆ ಈ ಥರ ಮಾಡಿರುತ್ತೆ. ಹಾಗಾಗಿ ಇದು ಎಲ್ಲರ ಜೀವನದಲ್ಲೂ ಕೂಡ ಅನುಭವ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಾವು ಯಾವುದೇ ಒಂದು ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಆ ದೇವ್ರ ಹತ್ರ ಹಂಚ್ಕೊಳ್ಳೋಣ. ದೇವ್ರ ಹತ್ರ ಹಂಚ್ಕೊಳ್ಳೋದ್ರಿಂದ ನಮಗೆ ಯಾರು ಏನು ಕೂಡ ನೋವು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನೋವಿನ ಮೇಲೆ ಬರೆ ಎಳೆಯೋರು ಜಾಸ್ತಿ, ಆ ನೋವಿನ ಮೇಲೆ ನೋವು ಕೊಡೋರು ಜಾಸ್ತಿ. ಹಾಗಾಗಿ ನಾನು ದೇವ್ರ ಹತ್ರನೇ ಎಲ್ಲನೂ ಹೇಳ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಆ ದೇವ್ರ ಹತ್ರ ಹೇಳ್ಕೊಂಡಾಗ ದೇವರು ಅಸ್ತು ಅಂತಾನೆ ಹೊರತು ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾನೆ ಹೊರತು ಇನ್ನು ಬೇರೆಯವ್ರ ಹತ್ರ 1ಕ್ಕೆ 10 ತೊಗೊಂಡೋಗಿ ಹೇಳೋವಂಥ ಒಂದು ಇದನ್ನು ಮಾಡೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಕೆಯಾಗುತ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿಯಾಗುತ್ತದೆ, ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆಯಾಗುತ್ತದೆ, ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗುತ್ತಾನೆ ಅಂತ. ಅದಕ್ಕೋಸ್ಕರನೇ ಮಣ್ಣಿಗೆ ಸುಂದರವಾಗಿರ್ತಕ್ಕಂಥ ಮಡಕೆನ ಮಾಡೋವಂಥ ಶಕ್ತಿ ಇರುತ್ತೆ. ಸಗಣಿಗೆ ನಾವು ಡೈಲಿ ಹಚ್ಕೊಳ್ಳೋಂಥ ವಿಭೂತಿನ ಮಾಡೋವಂಥ ಶಕ್ತಿ ಇರುತ್ತೆ. ಚಿನ್ನಕ್ಕೆ ನಾವು ಹಾಕೊಳ್ಳೋಂತಹ ಸುಂದರವಾದ ಒಡವೆನ ಮಾಡೋ ಶಕ್ತಿ ಇರುತ್ತೆ. ಮನುಷ್ಯನಿಗೆ ಸಂಸ್ಕಾರ ಅನ್ನೋದಿತ್ತು ಅಂತ ಹೇಳಿದ್ರೆ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ.